ಓಕೆ, ರಾಜೇಂದ್ರ ಸರ್, ಈಗ ಮಾರುತಿ ಅವರು ಹೇಳ್ದಂಗೆ ಹಾದಿ ಅಂತೂ ಸುಲಭ ಇಲ್ಲ. ಇಬ್ರು ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಏನೋ ಯಶಸ್ವಿ ಆಗಬಹುದು 2 ವರ್ಷ ಅಂತ. ಗೊಂದಲಗಳಾದ್ರೆ ಮತ್ತೆ ಆಗೇನ್ ಬೆಳಗ್ಗೆ ಎದ್ದು ಅದೇ ಅಸಮಾಧಾನಗಳು, ಅದೇ ಗೊಂದಲಗಳು, ಜನ ಬೇಸತ್ತು ಹೋಗ್ಬಿಡ್ತಾರೆ ಅಂತ ಈಗ ಜನರಲ್ ಚರ್ಚೆ ಆಗ್ತಾ ಇರೋದೇನು ಗೊತ್ತಾ? ಅಲ್ಲರಿ, ಇವ್ರಿಗೆ ಅಧಿಕಾರ ಕೊಟ್ವಿ, 5 ವರ್ಷ ಸುಗಮ ಆಡಳಿತ ಕೊಡಕ್ಕಾಗ್ತಾ ಇಲ್ಲ, ಇವ್ರೇ ಕಿತ್ತಾಡ್ಕೊಳ್ತಾರೆ, ಇವ್ರೇ ಗೊಂದಲಗಳ ಸೃಷ್ಟಿ ಮಾಡ್ಕೊಳ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ. ಸೊ ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ ಪಕ್ಷ ಇದನ್ನ ಅಂತ? ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಹೇಳಿದಷ್ಟು ಸುಲಭವಾಗಿ ಇವೆಲ್ಲ ಆಗೋದಿಲ್ಲ. ಅದು ಯಾವುದೇ ಪಕ್ಷ ಇರ್ಬೋದು. ಅದಕ್ಕೆ ನಾವು ಹೇಳೋದು ನೋಡಿ, ಈಗ ಪ್ರಾದೇಶಿಕ ಪಕ್ಷಗಳಲ್ಲಿ ಪಾರಮ್ಯ ಇರುತ್ತೆ. ಉದಾಹರಣೆಗೆ ಸ್ಟಾಲಿನ್ 5 ವರ್ಷಗಳ ಕಾಲ ಅವರು ಸುಭದ್ರವಾಗಿ ಒಬ್ಬರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥದ್ದು ಖಚಿತ. ಹಾಗೆಯೇ ತೆಲುಗುದೇಶಂ ಚಂದ್ರಬಾಬು ನಾಯ್ಡು 5 ವರ್ಷಗಳ ಕಾಲ ಅವರೇ ಮುಂದುವರಿತಾರೆ ಅನ್ನೋ ಖಾತ್ರಿ ಇರುತ್ತೆ. ಯಾಕೆ ಇದು ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ರೀತಿಯಾದಂಥ ಒಂದು ತೊಡಕು ಶುರುವಾಗುತ್ತೆ ಅಂದರೆ, ಪ್ರಾಯಶಃ ಕರ್ನಾಟಕದಲ್ಲಿ ನಾವು ನೋಡ್ತಾನೆ ಬರ್ತಾ ಇದ್ದೇವೆ. ಇತ್ತೀಚೆಗೆ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಶುರು ಆಗಿದೆ, ಆಗಿಲ್ಲ ಅಂತಲ್ಲ. ಗುಜರಾತಲ್ಲಾಯಿತು, ಹಿಮಾಚಲ್ ಪ್ರದೇಶಲ್ಲಾಯಿತು, ಎಲ್ಲ ರಾಜ್ಯಗಳಲ್ಲಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಎಕ್ಸೆಪ್ಷನ್ ಬಂದಿದೆ ನಮಗೆ ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್. ಇದು ನೋಡಿದಾಗ ನಮಗೆ ಇದು ಒಂದು ರೀತಿಯಲ್ಲಿ ಕರ್ನಾಟಕ ಯಾವಾಗಲೂ ಕೂಡ ನೋಡಿ, ಒಂದು 2 ಪ್ರಬಲ ಸಮುದಾಯಗಳು ಅಂತ ನಾವೇನು ಹೇಳ್ತೇವೆ, ಒಕ್ಕಲಿಗರು ಮತ್ತು ಲಿಂಗಾಯತರು. ಅದರಲ್ಲೂ ಬಹಳ ಮುಖ್ಯವಾಗಿ ಮೊನ್ನೆ ಅಂದರೆ 3 ವರ್ಷಗಳ ಹಿಂದೆ ನಡೆದಂಥ ಚುನಾವಣೆ ಇದೆಯಲ್ಲ, ಅದರಲ್ಲಿ 136 ಸೀಟುಗಳು KPCC ಅಧ್ಯಕ್ಷರಾಗಿ ಇವರ ಸಾರಥ್ಯದಲ್ಲಿ ಅಂತ. ಹಾಗಾಗಿ ಇದು ಒಂದು ದೊಡ್ಡ ಒಂದು ಇದಾಗುತ್ತೆ. ಅಂದರೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇನ್ಎವಿಟಬಲಿ ಹೈಕಮಾಂಡ್ ಕೂಡ ಇಲ್ಲ, ನಾವು ಈ ಸಾರಿ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇದ್ದರೆ ಒಕ್ಕಲಿಗರೆಲ್ಲೋ ಕಾಂಗ್ರೆಸ್ಗೆ ವಿರೋಧ ಆಗ್ತಾರೆ ಅನ್ನೋದು ಅದು ಕಟು ಸತ್ಯ. ಅದು ಹಾಗಾಗಿ ಮಾಡಲೇಬೇಕಾಗಿತ್ತು ಅಂತಕ್ಕಂಥದ್ದು. ಹೀಗೆ ಹಾಗಾದರೆ ಸಿದ್ದರಾಮಯ್ಯನವರಲ್ಲಿದ್ದಂಥ ಲೋಪ ಏನೂ ಇರಲಿಲ್ಲ, ಚೆನ್ನಾಗಿ ನಡೀತಾ ಇತ್ತು ಸರ್ಕಾರ. ಇದೊಂದು ರೀತಿಯಾದಂಥ ಪ್ರತಿರೋಧ. ಅದಕ್ಕೋಸ್ಕರನೇ ಹೈಕಮಾಂಡ್ ಏನು ಹೇಳ್ತಾ ಇದೆ ಅಂದರೆ, ನೀವಿಬ್ಬರೂ ಕೂಡ ಜಂಟಿಯಾಗಿ ಇವತ್ತು ಜನರ ಮುಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾನಾದರೂ ಬೆಳಗ್ಗೆ ಗೊತ್ತಾಗಿದ್ದೇನು ಅಂದರೆ, ಜೂನ್ 10ನೇ ತಾರೀಕು DK ಶಿವಕುಮಾರ್ ಜನಾಶೀರ್ವಾದ ಇದು ಸಭೆಗಳಿಗೆ ಮುಂದಾಗಿದ್ದಾರೆ ಅಂತ ಕೇಳ್ಪಟ್ಟೆ. ಪ್ರಾಯಶಃ ಅವರೊಬ್ಬರೇ ಹೋಗ್ತಾರಾ ಅಥವಾ ಸಿದ್ದರಾಮಯ್ಯನವರು ಇರ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅಂತಕ್ಕಂಥದ್ದು. ಇದು ಅಧಿಕಾರ ಹಸ್ತಾಂತರವನ್ನು ನಾವು ನೋಡಿದ್ವಿ, ತುಂಬ ಬಹಳ ಸ್ಮೂತಾಗಿ ಫೇರ್ ಆಗಿ ಎಲ್ಲ ಆಯಿತು. ಹಾಗೆ ಇವತ್ತು ಮಂತ್ರಿಮಂಡಲ ರಚನೆ ಆಗುತ್ತಾ ಅನ್ನೋದು ಇದೆ, ತೊಡಕುಗಳಿದೆ. ಯಾಕೆಂದರೆ ಪ್ರಾತಿನಿಧ್ಯ, ಅಲ್ಪಸಂಖ್ಯಾತರು, ಹಾಗೆಯೇ ಪ್ರಾದೇಶಿಕ ಪ್ರಾತಿನಿಧ್ಯ, ಉತ್ತರ ಕರ್ನಾಟಕ, ಕರಾವಳಿ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ತುಂಬ ಇದೆ. ಅಂದರೆ ಕಂಟೆಂಡರ್ಸ್ ಆರ್ ಮೋರ್, ಆಸ್ಪಿರೆಂಟ್ಸ್ ಆರ್ ಮೋರ್, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಖಾತೆಗಳು ಕಡಿಮೆ. ಇದನ್ನು ಈಗ ದೊಡ್ಡ ಸವಾಲಿರೋದು ಅದೇ. ಆದರೆ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಆಗಲೇ ಮಾರುತಿ ಅವರು ಹೇಳಿದಾಗೆ ಕೆಲವರು ಯುವಕರಿಗೆ ಕೊಡಬೇಕು ಅಂತಕ್ಕಂಥದ್ದು, ಮತ್ತು DK ಶಿವಕುಮಾರ್ ಯಾರಿಗೆ ಚಾಯ್ಸ್ ಮಾಡ್ತಾರೆ ಅನ್ನೋದು, ಮತ್ತು ತೀರಾ ಸೀನಿಯರ್ಸ್ ಆಗಿರ್ತಕ್ಕಂಥವ್ರಿಗೆ ಕೊಡೋಕೆ ಆಗುತ್ತಾ ನೋಡಿ, ಎಷ್ಟು ಸವಾಲುಗಳಿದೆ. ಒಂದು ಸರ್ಕಾರ ರಚನೆ ಮಾಡೋದು ಅಂದರೆ ಅಷ್ಟು ಸುಲಭವಾದ ಪ್ರಶ್ನೆ ಅಲ್ಲ ಇದು. ಹೀಗಾಗಿ ನೀವು ಯಾರಿಗೆ ಕೊಟ್ಟರು ಅಸಮಾಧಾನನೇ, ಯಾರಿಗೆ ಕೊಟ್ಟರು ಅತೃಪ್ತಿನೇ. ಇದಂತೂ ಒಟ್ಟಿಗೆ ಅದು ಸ್ಫೋಟ ಅಂತ ನೀವೇ ನಾಳೆ ಹೆಡ್ಲೈನ್ ಹಾಕ್ತೀರಾ. ನೀವು ಎಂಥ ಒಂದು ಮಂತ್ರಿಮಂಡಲ ರಚನೆ ಆದರೂ ಕೂಡ ಈ ಸವಾಲುಗಳಿರುತ್ತೆ. ಆದರೂ ಇವರ ಒಂದು ಅಕ್ಯುಮೆಂಟ್ಶಿಪ್ಪು ಮತ್ತು ಆ ಬ್ಯಾಲೆನ್ಸಿಂಗ್ ಇದು ಹೇಗೆ ಬರುತ್ತೆ? ಯಾಕೆಂದರೆ ರಾಜ್ಯಸಭೆ ಚುನಾವಣೆಗಳಿಗೆ ನಾಮಿನೇಷನ್ಸು ಪ್ರಾಯಶಃ ಇವತ್ತಿಂದ ಇದಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದು ಬ್ಯಾಲೆನ್ಸಿಂಗ್ ಇದೆಯಲ್ಲ, ಅದು ಹೈಕಮಾಂಡ್ ಇದನ್ನು ಯಾವ ರೀತಿ ಮಾಡುತ್ತೆ ಅಂತಕ್ಕಂಥದ್ದು ನಮಗಾದರೂ ಬಹಳ ಕುತೂಹಲ ಇದೆ. ಕಾದು ನೋಡಬೇಕಾಗುತ್ತೆ. ಈಗ ದೆಹಲಿಯಲ್ಲಿ ಆಗ್ತಕ್ಕಂಥ ಒಂದು ವಿದ್ಯಮಾನಗಳು ಮತ್ತು ಅವರ ತೀರ್ಮಾನಗಳು ಕೂಡ DK ಶಿವಕುಮಾರ್ ಸರ್ಕಾರ ರಚನೆಯ ಒಂದು ಸುಳಿವುಗಳನ್ನು ನಮಗೆ ಕೊಡ್ಬೋದು ಅಂತ ನಮ್ಗೆ ಅನಿಸುತ್ತೆ. ಓಕೆ ಮಾರುತಿ, ನನ್ಗನ್ನಿಸ್ತಾ ಇದೆ ಈ ಬಾರಿ ಚರ್ಚೆ ಆಗ್ತಾ ಇರೋದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ DK ಶಿವಕುಮಾರ್ ಅವರು ಒಂದು ಹೊಸ ಬೂಸ್ಟರ್ ಡೋಸ್ ಪಕ್ಷಕ್ಕೆ ಕೊಡ್ತಾರೆ. ಒಂಥರ ಅಚ್ಚರಿ ಅನ್ನೋ ರೀತಿಯಲ್ಲಿ ಸಂಪುಟ ನೋಡೋದಕ್ಕೆ ಸಿಗುತ್ತೆ. ಸಂಪುಟದ ಸಹೋದ್ಯೋಗಿಗಳು ಇರ್ತಾರೆ. ಬಾರಿ ಯಾರು ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ ಅಂಥ ಮುಖಗಳಿಗೆ ಆದ್ಯತೆ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಿಕಾಸ್ BJP ಫಾರ್ಮುಲಾ ಇಂಪ್ಲಿಮೆಂಟ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗನ್ನಿಸ್ತಾ ಇದೆಯಾ ಅಂತ? ಇಲ್ಲ, ಖಂಡಿತ DK ಶಿವಕುಮಾರ್ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಿರೋದು. ಯಾಕಂದರೆ ಬಂಗಾರಪ್ಪ ಅವ್ರ ಕಾಲದಲ್ಲಿ DK ಶಿವಕುಮಾರ್ ಅವರು ಅಚ್ಚರಿ ರೂಪದಲ್ಲಿ ಯೂತ್ ಕಾಂಗ್ರೆಸ್ ಕೋಟಾದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ನನಗನ್ಸುತ್ತೆ ಆ DK ಶಿವಕುಮಾರ್ ಅವರು 2028ಕ್ಕೆ ಅದು ಜನಾಭಿಪ್ರಾಯ, ಮತದಾರ ಯಾರಿಗೆ ಅವಕಾಶ ಕೊಡ್ತಾರೆ, ಇವ್ರನ್ನೇ ಮುಂದುವರಿರಿ ಅಂತ ಮತದಾರ ಹೇಳಿದ್ರೆ ಮುಂದುವರಿಬೋದು. ಇಲ್ಲ ಸಾಕು ನಡೀರಪ್ಪ, ನಿಮ್ಮ ಆಳ್ವಿಕೆ ಸಾಕು, ನಾವು ಮತ್ತೊಬ್ಬರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ಕುಮಾರಸ್ವಾಮಿನೋ BJPಯಿಂದ ಮತ್ತೊಬ್ಬರು ಆಗ್ಬೋದು. ಅದು ಜನರ ಅಂತಿಮ ತೀರ್ಮಾನ. ಆದರೆ DK ಶಿವಕುಮಾರ್ ಅವ್ರ ತಲೆಯಲ್ಲಿ ಈಗ ಓಡ್ತಿರೋದು ಏನು ಅಂತ ಹೇಳಿದ್ರೆ, ನಾನು ಕೇವಲ 2 ವರ್ಷದ CM ಅಲ್ಲ, ನಾನು ಮುಂದೇನೂ ಕೂಡ 28ಕ್ಕೂ ಮತ್ತೆ ರಿಟರ್ನ್ ಆಗಬೇಕು ಸರ್ಕಾರ. ಆ ರೀತಿ ನನ್ನ ಸಚಿವ ಸಂಪುಟ ಇರಬೇಕು. ನಾನು ಈಗಾಗಲೇ ಹೇಳ್ದಂಗೆ DK ಶಿವಕುಮಾರ್ ಅವರನ್ನು ಒಪ್ಪುವಂಥವರನ್ನೇ ಸೇರಿಸ್ಕೊಳ್ಳೋ ಸಾಧ್ಯತೆ. ಜೊತೆಗೆ
ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡೂ ಕಡೆನೂ ಕೂಡ ಬೆನಿಫಿಟ್ ಆಗಬೇಕು. ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಭಾಳಷ್ಟು ಸೀನಿಯರ್ಸ್ ಇದ್ದರು, ಭಾಳಷ್ಟು ಕೆಲವರು ಜೂನಿಯರ್ಸು ಕೂಡ ಇದ್ದರು. ಆದರೆ ಕೆಲವರು ಪಕ್ಷಕ್ಕೂ ಏನೂ ಆಗಲಿಲ್ಲ, ಅವರಿಂದ ಸರ್ಕಾರಕ್ಕೂ ಏನೂ ಪ್ರಾಫಿಟ್ ಆಗಲಿಲ್ಲ, ಸರ್ಕಾರಕ್ಕೂ ಒಳ್ಳೆಯ ಹೆಸರು ತರಲಿಲ್ಲ. ಈಗ ಬರೀ 24 ಗಂಟೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಲ್ಲಿ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಯಶಸ್ವಿ ಆಗಿದೆ. ಆರ್ಥಿಕವಾಗಿ ಸಮಸ್ಯೆಗಳಾಗಿರ್ಬೋದು, ಬಟ್ ಗ್ಯಾರಂಟಿಗಳನ್ನು ಜಾರಿ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ಒಂದು ಸ್ವಲ್ಪ ದುಡ್ಡು ಕೊಡೋದು ಹಿಂದೆ ಮುಂದೆ ಆಗಿರ್ಬೋದು. 12 ತಿಂಗಳು ಕೊಡಬೇಕಾಗಿರುವಂತಹ ಗೃಹಲಕ್ಷ್ಮಿ ಹಣ 10 ತಿಂಗಳು ಅಷ್ಟೇ ಕೊಟ್ಟಿದ್ದಾರೆ. ಅದೇನು ಯಾರೂ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕೈ ಕೊಟ್ಟಿದ್ರೆ ಬೇರೆ ರೀತಿ ಭ್ರಷ್ಟಾಚಾರ ಏನಾದರೂ ಆಗುತ್ತೆ ಅಂತ ತಿಳ್ಕೊ, ಅದನ್ನು ಬೇರೆ ಕಡೆ ಎಲ್ಲೋ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಾಸ್ತವ ವಿಚಾರ. ಆದರೆ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ನಾನು ಮತ್ತು ಸರ್ ಅವಾಗಲಿಂದ ಕೂಡ ಹೇಳ್ತಿದ್ವಿ, ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಯಂಗ್ ಕ್ಯಾಬಿನೆಟನ್ನು ರಚನೆ ಮಾಡ್ಕೊಳ್ತಾರೆ. ಯುವಕರಿಗೆ ಹೆಚ್ಚು ಅವಕಾಶಗಳು ಕೊಡೋ ಸಾಧ್ಯತೆ ಇದೆ. ಅದು ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರಿಗೂ ಅವಕಾಶಗಳು ಸಿಗ್ಬೋದು, ತಮ್ಮ ಜೊತೆಯಲ್ಲಿರುವಂಥವ್ರಿಗೂ ಅವಕಾಶಗಳು ಸಿಗ್ಬೋದು. ಆದರೆ ಒಂದೇನಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವ್ರನ್ನ ಒಪ್ಪದವ್ರನ್ನ ಮಾಡಿದ್ರೇ ಇದು ಬಚಾವ್. ಇಲ್ಲ ನಾನು ಆಡಿದ್ದೆ ಆಟ, ನಾನು ಆಣೆ ನಡೆದಿದ್ದೇ ದಾರಿ ಅಂತ ಹೋದ್ರೆ ಪ್ರತಿದಿನ. ಯಾಕಂದರೆ ಇತ್ತೀಚೆಗೊಂದು ಭಾಳ ಚರ್ಚೆ ಆಗ್ತಿದೆ, ಸಿದ್ದರಾಮಯ್ಯ ಮುಂದ್ಗಡೆ ಸೀಟಲ್ಲಿ ಕೂರೋದಕ್ಕಿಂತ ಕೂಡ ಹಿಂದ್ಗಡೆ ಸೀಟಲ್ಲಿ ಕೂತಾಗ ಭಾಳ ಶಕ್ತಿಶಾಲಿ ಅಂತ. ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಸಾಬೀತಾಗಿದೆ. ಇವೆಲ್ಲವೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು. ಜೊತೆಗೆ KPCC ಅಧ್ಯಕ್ಷರಾಗಿದ್ದಾಗಲೇ, KPCC ಅಧ್ಯಕ್ಷರಾದ ತಕ್ಷಣವೇ ಡಿ ಕೆ ಶಿವಕುಮಾರ್ ಅವರ ಫಾಸ್ಟು ಭಾಳ ಸ್ಪೀಡಾಗಿತ್ತು. ಆದರೆ ಸಿದ್ದರಾಮಯ್ಯವ್ರು ಇಲ್ಲದೆ ನಾನೇನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡ್ರು. ಸಿದ್ದರಾಮಯ್ಯವ್ರನ್ನ ಜೊತೆಗೆ ಹೋಗಿನೇ ನಾನು 23ರಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಎಲ್ಲ ಮಾಡಿದ್ದು. ಹೀಗಾಗಿ ಈ ಸಂಪುಟದಲ್ಲಿ ಬಹುತೇಕ ಯುವಕರಿಗೆ ಅವಕಾಶಗಳು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯವರ ಸಲಹೆ ಮೇರೆಗೆ, ಸಿದ್ದರಾಮಯ್ಯವರು ಸೂಚಿಸಿದಂಥವ್ರಿಗೂ ಪರಿಗಣಿಸಿ ಇವರು ಒಂದಷ್ಟು ಜನ ಸೇರಿಸ್ಕೊಂಡು ಎಲ್ಲರನ್ನೂ ಒಂದು ತಕಡಿಗೆ ಹಾಕ್ಕೊಂಡು ಆ ತಕಡಿ ಭಾರ ಹೆಚ್ಚು ಮಾಡುವಂಥ ಒಂದು ಕೆಲಸ ಮಾಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಆಗ್ತಿರೋದು. ಬ್ಯಾಲೆನ್ಸ್ ಆಗಿದ್ರೆ ಓಕೆ, ಒಂದ್ ಕಡೆ ವೇಟ್ ಜಾಸ್ತಿ ಆದ್ರೂ ಕೂಡ ಕಷ್ಟನೇ ಅಂತ.